ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೇ ದಿನಗಳಲ್ಲಿ ಇನ್ನೇನು ಯುಗಾದಿ ಹಬ್ಬ, ನಮ್ಮೆಲ್ರಿಗೂ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಯೋಚನೆ ಮಾಡ್ತಿರ್ತಾರೆ, ಈಗ ಆಲ್ರೆಡಿ ಈ ವರ್ಷ ನನಗೆ ಹೇಗಿರುತ್ತಪ್ಪ, ಈ ಒಂದು ಸಂವತ್ಸರ ಬದಲಾಗಿದ ತಕ್ಷಣ ಅಂತ, ಲಾಭ ಎಷ್ಟಿದೆಯೋ, ಆರೋಗ್ಯ ಹೇಗಿರುತ್ತೋ, ಕಳೆದ ವರ್ಷ ಏನೋ ಕಷ್ಟಪಟ್ಟೆ, ಈ ವರ್ಷ ಸುಖವಾಗಿರುತ್ತಾ, ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿರ್ತಾರೆ. ಇನ್ನು 12 ರಾಶಿಯವರೆಗೂ ಕೂಡ ಅವ್ರ ಫಲಗಳು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ಇನ್ನು ಮುಂದೆ ಬರುವಂಥ ರಾಶಿ ತುಲಾ ರಾಶಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಪರಾಭವನಾಮ ಸಂವತ್ಸರದ ತುಲಾ ರಾಶಿಯವರ ಭವಿಷ್ಯ ಈ ವರ್ಷ ಏನು ಗೊತ್ತಾ, ಇವರಿಗೊಂದು ಸ್ವಲ್ಪ ರೆಕ್ಕೆ ಪುಕ್ಕ ಉಟ್ಕೊಂಡ್ಬಿಡುತ್ತೆ. ಈ ತುಲಾ ರಾಶಿಯವರಿಗೆ ಬಹುಶಃ ಗೊತ್ತಿಲ್ಲದ ವಿಷಯದಲ್ಲೂ ಕೂಡ ಚರ್ಚೆ ಮಾಡಿ ಅಲ್ಲೂ ಡಾಮಿನೇಟಿಂಗ್ ಮಾಡ್ಲಿಕ್ಕೆ ಹೊರಡ್ತೀರಿ. ಅದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ನೀವು ಬಿಸ್ನೆಸ್ ಮಾಡಬೇಕಲ್ಲ, ನೀವು ಸಕ್ಸಸ್ ಆಗಿ ಆಚೆ ಬರಬೇಕಲ್ಲ. ಆ 4 ಜನಗಳ ಮಧ್ಯೆ ಕೂತ್ಕೊಂಡು ಅಲ್ಲಿ ನನಗೆ ಹೆಸರು ಬಂದುಬಿಡಬೇಕು, ಅವ್ರ ಹತ್ರ ನಾನು ಕೆಳಕ್ಕೆ ಬೀಳಬಾರ್ದು, ಅವ್ರ ಜೊತೆ ನಾನು ಹಿಮ್ಮುಖ ಆಗಬಾರ್ದು, ಅಲ್ಲಿ ಅವಮಾನ ಆಗಬಾರ್ದು, ಇದು ಯಾವ ತಲೆಗೆ ಹಾಕ್ಕೋಬೇಡಿ. ನಿಮಗೆ ಗೊತ್ತಿಲ್ಲ ವಿಷಯವನ್ನು ಯಾಕೆ ನೀವು ಡಾಮಿನೇಟಿಂಗ್ ಮಾಡೋಕ್ಕೆ ಹೋಗ್ತೀರಿ? ಆ ಬಿಸ್ನೆಸ್ ನಿಮಗೆ ಗೊತ್ತಿದ್ದರೆ ಚರ್ಚೆ ಮಾಡಿ, ಗೊತ್ತಿಲ್ಲದ್ರಲ್ಲೂ ಕೂಡ ಸ್ವಲ್ಪ ವೈಪರೀತ್ಯಗಳನ್ನು ನಿಮ್ಮ ಮನಸ್ಸು ಮಾಡ್ತಾ ಬರುತ್ತೆ. ಸ್ವಲ್ಪ ಕಡಿವಾಣ ಹಾಕ್ಕೊಂಡ್ರೆ ತುಲಾರಾಶಿಯವರಿಗೆ, ಅವನು ಯಾರೋ ಹೇಳ್ತಾ ಇದ್ದ, ತುಲಾರಾಶಿಯವರ ಗುರುಬಲನೇ ಇಲ್ಲ, ಗುರು ಆಪೋಸಿಟ್ಟು, ಗುರುಬಲ ಏನು ಮಾತಾಡ್ತಿರೋ ಏನೋ, ಅದು ಅವ್ರಿಗೆ ಅರ್ಥ ಆಗಬೇಕು. ಆದರೆ ನಾನು ಅದೇ ಹೇಳೋದು, ಏನೇನೋ ಹೇಗೋ ಮಾತಾಡೋದು ನಿಮ್ಮ ಗುಣ ತೋರಿಸ್ಬಿಡುತ್ತೆ ಅಲ್ಲಿ, ನಿಮ್ಮ ಕುಲ ತೋರಿಸ್ಬಿಡುತ್ತೆ ಅಲ್ಲಿ. ನಾನು ಕುಲ ಅಂತಂದರೆ ಏನನ್ನೇ ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಹೇಳ್ತಿರೋದು ಎಲ್ಲಿಂದ ಎಲ್ಲಿಗೂ ಇರತಕ್ಕ ಜಾಡ್ಯಾಪಗಳನ್ನು ಮೆತ್ತಾಕಬೇಡಿ. ತುಲಾರಾಶಿಯವರೆಗೆ ಗುರು ಆಪೋಸಿಟ್ ಆಗಿದ್ದರೆ ಏನು, ಯಾರು ಆಪೋಸಿಟ್ ಆಗಿದ್ರೇನು. ಈಗ ನಮಗೆ BJPನವ್ರು ಇಲ್ಲಿ ಸೋತಿದ್ದಾರೆ ಅಂತಂದರೆ ಕಾಂಗ್ರೆಸ್ನವ್ರು ಕೊಡ್ತಕ್ಕಂತಹದ್ದು, ಕಾಂಗ್ರೆಸ್ಗೆ ಓಟ್ ಹಾಕಿರೋರು ಮಾತ್ರನ ಅವ್ರು ಕೊಟ್ಟಿರೋ ಅಷ್ಟು ಫ್ರೀಗಳು. ಓಟ್ ಹಾಕಿಲ್ಲ ಅಂದರೂ ಕೂಡ ಎಲ್ಲ ಹೆಣ್ಣು ಮಕ್ಕಳಿಗೆ ಸಿಗುತ್ತೆ. ಹಾಗೇನೆ ಗುರುಬಲ, ಈ ಶುಕ್ರನಿಗೆ ಗುರು ಶತ್ರು ಆಗಿರುತ್ತಾನೆ, ಅವ್ರ ಗುರುಬಲ ಇಲ್ಲ ಈ ಸಲ ಅಂತವ್ರು ಯಾರು ಕಿರ್ಚ್ಕೊಳ್ತಾ ಇದ್ದ. ಪಾಪ ಏನು ಮಾಡೋಕ್ಕೆ ಬರಲ್ಲ, ಅವರ ತಿಳುವಳಿಕೆಯ ಪ್ರದರ್ಶನ ಆಗುತ್ತೆ. ಅದು ಬಿಟ್ಟರೆ ನನ್ನ ಪ್ರೀತಿಯ ಬಂಧುಗಳೇ, 100ಕ್ಕೆ 100 ನಿಮಗೆ ಗುರುಬಲ ಇದೆ. ಸ್ವಲ್ಪ ಡಾಮಿನೇಟಿಂಗ್ ಮಾಡೋದನ್ನು ಕಡಿಮೆ ಮಾಡಿಕೊಳ್ಳಿ. ವಜ್ರಯೋಗ ಅಂತ ಕರೀತಾರೆ ಇದನ್ನು. ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರು ಇದ್ದಾಗ ಅದರ ಆಪೋಸಿಟ್ ನೀವು ನಿಂತ್ಕೊಳ್ತೀರಿ. ಏನು ಗೊತ್ತಾ, ನಿಮ್ಮಲ್ಲಿ ಏನು ಹಣ ಇಲ್ಲ ಅಂದರೂ ಇಲ್ಲ, ಅಧಿಕಾರ ಇಲ್ಲ ಅಂದರೂ ಪರವಾಗಿಲ್ಲ, ಒಬ್ಬ MLAಗೆ ಆಪೋಸಿಟ್ ನಿಂತ್ಕೊಂಡು ಮಾತಾಡ್ತೀರ. ಅಷ್ಟು ಕೆಪಾಸಿಟಿ ಇರುತ್ತೆ ನಿಮಗೆ, ಅಷ್ಟು ಕೆಪಾಸಿಟಿ ಇರುತ್ತೆ. ಬೇಕದ ಆ ಛಾತಿ ಬೇಕು, ನಾನು ಏನಾದರೂ ಮಾಡೇ ತೀರ್ತೀನಿ ನಾನು ಅನ್ನೋದೊಂದು ಛಲ ಇದೆಯಲ್ಲ, ಆ ಛಲ ಒಂದಿದ್ದರೆ ಬಹುಶಃ ನೀವು ಮಾಡೋ ಕೆಲಸದಲ್ಲಿ ಅರ್ಧ ಕೆಲಸ ಮುಗಿಸ್ದಂಗೆ. ಈ ಧೈರ್ಯ ಒಂದಿದ್ದರೆ ಈ ಪುಕ್ಕುಲತನ, ಈ ಹೇಳಿತನ ಪ್ರದರ್ಶನಕ್ಕೆ ಸಲ್ಲದು. ಹಾಗಂತೇಳಿ ಏನೇನೋ ಮಾತಾಡೋ ಮೈ ಮೇಲೆ ಹಾಕ್ಕೊಳ್ಳೋದು ಕರೆಕ್ಟ್ ಅಲ್ಲ. ಆದರೆ ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದು ಬುದ್ಧಿ ಉಪಯೋಗಿಸ್ತೀರಿ ನೀವು. ಒಂದೊಂದು ಸಲ ನೀವು ಏನಾಯಿತು ಏನೋ ನಿಮಗೆ ಗೊತ್ತಿಲ್ಲದೆ ನಡ್ಕೊಂಡ್ಬಿಡ್ತೀರಿ. ಅಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಗೊತ್ತಿರಲ್ಲ ನಮ್ಮ ಬಾಯಿಂದ ಎಂತೆಂಥ ಬಂದುಬಿಡ್ತೇವೆ ಒಂದೊಂದು ಸಲ. ಹಾಗೇ ಎಂತಹ ವಾಗ್ಮೆ ಆದರೂ ಒಂದೊಂದು ಬಾರಿ ಹಾಗೆ ಬರ್ತವೆ, ಒಂದೊಂದು ಪದಗಳು ಹಾಗೆ ಬಂದು ಬಿಡುತ್ತವೆ. ಆದರೆ ಈ ಒಂದು ತುಲಾರಾಶಿಯವರು ಸ್ವಲ್ಪ ವಾಹನದಿಂದ ಎಚ್ಚರ ಇರುವಂಥದ್ದು. ಯಾಕೆಂದರೆ ಈ ನಿಮ್ಮ ರಾಶಿಗೆ ಸಂಬಂಧಪಟ್ಟವನು ಏನಾಗಿದ್ದಾನೆ ಅಂತಂದರೆ ಮಂತ್ರಿ ಆಪೋಸಿಟ್, ಅವನು ಕುಜ ಈ ಒಂದು ಶುಕ್ರನಿಗೆ ಆಪೋಸಿಟ್ ಆದ್ದರಿಂದ ಅವನು ಮಂತ್ರಿ ಆಗಿದ್ದಾನೆ, ಕಾಯ್ತಾ ಇದ್ದ. ಅದಕ್ಕಾಗಿ ಸ್ವಲ್ಪ ಎಚ್ಚರ ಇರಿ. ಇನ್ನು ರಾಜ ಬೇರೆ, ಬಹುಶಃ ಪೋಸ್ಟಿಗೆ ಒಳ್ಳೆ ಪೋಸ್ಟ್ಗೆ ಹೋಗಿರ್ತಾನೆ. ಇನ್ನು ದೈತ್ಯಗುರು ಸುರ ಪ್ಲಸ್ ಅಸುರ ನಿಮ್ಗೆ ಗೊತ್ತಿರೋವಂಥದ್ದೇ. ಅದಕ್ಕಾಗಿ ನಿಮ್ಮಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಪವರ್ ಇದೆ, ಅನುಷ್ಠಾನ ಬಲ ಬಹಳ ಇದೆ. ಎಷ್ಟು ವರ್ಷಗಳನ್ನು ಮಾಡ್ಕೊಂಡ್ಬಂದಿದೆ ಸಾಹಸವನ್ನು. ಆ ಸಾಹಸವನ್ನು ಕೈ ಬಿಡಬೇಡಿ, ಹಾಗೇ ಮುಂದುವರಿಸ್ತಾ ಮುಂದೊಂದಿನ ಫಲ ಸಿಗಲಿಕ್ಕೆ ಈ ವರ್ಷವೇ ನಿಮಗೆ ಅಂತಹ ಬಲ ಇತ್ತು. ಹೋದ ವರ್ಷ ಯಾರು ಹೇಳಿದ್ರು ಗುರುಬಲ ಇಲ್ಲ ಅಂತ, ಆ ವರ್ಷದೆಲ್ಲ ಒಂದೇ ತಿಂಗಳ ಸಕ್ಸಸ್ ಆಗ್ತದೆ. ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಮಕ್ಕಳಿಂದ ಸಂತೋಷವನ್ನು, ಮದುವೆ ಆಗಿದ್ದರೆ ಮಕ್ಕಳಾಗ್ತವೆ, ಮದುವೆನೇ ಆಗಲಿಲ್ಲ ಅಂತಂದರೆ ಮದುವೆ ಆಗ್ತವೆ. ಇನ್ನು ವ್ಯವಹಾರ ವ್ಯಾಪಾರ ಮಾಡ್ತಕ್ಕಂಥದ್ದು ಅವರಿಗೂ ಕೂಡ ಅಭಿವೃದ್ಧಿ ಕಾಣುತ್ತೆ. ಇನ್ನು ವಿದೇಶಕ್ಕೆ ಹೋಗ್ಲಿಕ್ಕಂತೂ ಅತ್ಯಂತ ಅನುಕೂಲ ಮಾಡಿಕೊಡುತ್ತೆ. ಓದುಗರಿಗೆ ಆಗಿರ್ಬೋದು, ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅತ್ಯಂತ ಅನುಕೂಲ ಇದೆ, ಅಭ್ಯಂತರವಿಲ್ಲ. ಇಲ್ಲಿ 2 ಇದೆ ನಿಮಗೆ. ಅಂದರೆ 50% ನಿಮಗೆ ಶತ್ರುಗಳಿದ್ದಾರೆ, 50% ಮಿತ್ರಗಳಿದ್ದಾರೆ. ಇದನ್ನು ಒಮ್ಮೆ ಯೋಚನೆ ಮಾಡಿ. ದಾಯಾದಿಗಳಲ್ಲಿ ಸಂಬಂಧದಲ್ಲಿ ಬಿರುಕು ಬೀಳುವ ಸಾಧ್ಯತೆ ಇರುತ್ತೆ, ಎಚ್ಚರ.
ಈಗ ಅಣ್ಣ ತಮ್ಮಂದ್ರು ಅಂದ್ಕೊಳ್ಳಿ, ಅಕ್ಕ ತಂಗಿರು ಅಂದ್ಕೊಳ್ಳಿ, ಏನೋ ಜಮೀನು ಭಾಗಗಳು ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ಲಿಕ್ಕೆ ಹೋಗ್ತೀರಿ. ಇವೆ ಯಾವುದೂ ಮಾಡಬಾರದು, ಮಾಡಲೇಬೇಕು ವಿಧಿ ಇಲ್ಲ ಅಂತಂದರೆ ಮಾಡಿ ಪರವಾಗಿಲ್ಲ. ಆದರೆ ನಿಮ್ಮ ಆಪೋಸಿಟ್ ಕುಳಿತಿದ್ದಾನಲ್ಲ ಮಹಾನುಭಾವ, ಅದು ನಿಮ್ಮ ಎರಡನೇ ಮನೆಯವನೇ. ಅವನು ಯಾರು? ಆ ಕುಜ ಅನ್ನುವವ ಈ ಸಲ ಮಂತ್ರ ಆಗಿದ್ದಾನೆ. ಆವಾಗ ಆ ಭೂಮಿಗಳಿಗೆ ಅವನೇ ಅಧಿಪತಿ ಆಗಿರ್ತಾನೆ. ಇನ್ನು ಭಾಗಗಳಂತೆ ಮಾಡಕ್ಕೆ ಹೋದಾಗ ಕಾಯ್ತಾ ಇದ್ದ ಬಹುಶಃ ನಿಮ್ಮದೇನು ಮನಸ್ಸಲ್ಲಿತ್ತು ಅದು ಉಲ್ಟಾ ಆಗ್ಬಿಡುತ್ತೆ. ನಿಮ್ಮದೆಲ್ಲ ಅವ್ರಿಗೆ ಹೋಗುತ್ತೆ, ಅವ್ರದ್ದೆಲ್ಲ ನಿಮಗೆ ಬರೋದು. ಅಂದರೆ ಜಾಸ್ತಿ ಆಸೆ ಪಟ್ಟಿದ್ರಲ್ಲ 50-60% ನನಗೆ ಬೇಕು ಅಂತ, 40 ನಿಮಗೆ ಬರುತ್ತೆ, 60 ಅವ್ರಿಗೆ ಹೋಗ್ಬಿಡುತ್ತೆ. ಅದಕ್ಕಾಗಿ ಎಚ್ಚರಿಕೆ ವಹಿಸಿ ನೀವು ಮಾಡಬೇಕಾಗಿದ್ದು ಓಂ ಶ್ರೀ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಅಂದರೆ ಈ ಒಂದು ನಾಮವನ್ನು ಹೇಳಿ ಅದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ನೀವು ಹೇಳಲೇಬೇಕು. ಹಾಗೆಯೇ ಈ ಶುಕ್ರನಿಗೆ ಸಂಬಂಧಪಟ್ಟಾಗಿರತಕ್ಕಂತಹದ್ದು ಸ್ತೋತ್ರವನ್ನು ಕೂಡ ಮಾಡಿಕೊಳ್ತೀರಿ. ಜೊತೆಗೆ ಎಲ್ಲಾದರೂ ಬೆಟ್ಟದ ಮೇಲಿರತಕ್ಕಂತಹ ಮಲ್ಲಿಕಾರ್ಜುನ ಅಥವಾ ಸಿದ್ದೇಶ್ವರನ ದೇಗುಲಕ್ಕೆ ಹೋಗಿ ಬರ್ತಕ್ಕಂಥ ಪ್ರಯತ್ನವನ್ನು ಈ ತುಲಾರಾಶಿಯವರು ಪರಾಭವನಾಮ ಸಂವತ್ಸರದಲ್ಲಿ ಒಂದು ಸಲ ಆದರೂ ಭೇಟಿ ಕೊಟ್ಟು ಬನ್ನಿ. ಅತ್ಯಂತ ನೀವೇನಾದರೂ ಶ್ರೀಶೈಲ ಹೋಗಿ ಬರ್ತೀರ ಅಂತಂದರೆ ನಿಮ್ಮಷ್ಟು ಅದೃಷ್ಟವಂತರ ಇಲ್ಲ ಈ ವರ್ಷದಲ್ಲಿ, ಅಷ್ಟಂತೂ ಪಡ್ಕೊಳ್ಬಿಡ್ತೀನಿ. ಯಾಕೆಂದರೆ ಅಲ್ಲೆಲ್ಲರೂ ಇದ್ದಾರೆ, ನಿಮಗೆಲ್ಲ ದಕ್ಷಿಣಾಮೂರ್ತಿ ಸಿಗುತ್ತಾನೆ, ಅವನೇ ಬೃಹಸ್ಪತಿ ಆಗಿರ್ತಾನೆ. ಎಲ್ಲರೂ ಕೂಡ ಅವರಿಗೆ ಯಾವ ಅಧಿಕಾರವನ್ನು ವಹಿಸಿರ್ತಾನೆ, ಹಣವನ್ನು ಕೊಟ್ಟಿರ್ತಾನೆ. ಅಲ್ಲೇ ಕುಜ ಅಲ್ಲಿದ್ದಾನೆ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲವೂ ಅಲ್ಲಿದೆ, ಮಲ್ಲಿಕಾರ್ಜುನ ಇದ್ದಾನೆ. ನೀವು ಅಲ್ಲಿ ಪುಷ್ಕರಣ ಸ್ನಾನ ಮಾಡ್ತೀರಿ. ಒಂದು ಸಲ ಶ್ರೀಶೈಲ ದರ್ಶನವನ್ನು ಏನಾದರೂ ನೀವು ಮಾಡಿಕೊಂಡ್ರೆ ತುಲಾರಾಶಿಯವರು ಈಪ್ಸಿತ ಇಷ್ಟಾರ್ಥ ಫಲವನ್ನು ನೀವು ಪಡ್ಕೊಳ್ತೀರಿ. ಮದುವೆ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಮನೆ ಒಟ್ಟಾರೆ ಮೂಲಭೂತ ಸೌಕರ್ಯದಲ್ಲಿ ಪ್ರಧಾನವಾದದ್ದು ಯಾವುದಿರುತ್ತೋ ಅದನ್ನು ಪಡೆದುಕೊಳ್ತೀರಿ. ನಿಮ್ಮ ಅಣ್ಣ ತಮ್ಮಂದ್ರ ಅಕ್ಕ ತಂಗಿಯರಲ್ಲಿ ಕಲಹ ಬಾರದಾಗೆ ನೋಡಿಕೊಳ್ಳಲಿಕ್ಕೆ ಒಂದು ಸಲ ಕ್ಷೇತ್ರ ದರ್ಶನವನ್ನು ಮಾಡಿಕೊಳ್ಳಿ. ನಿಮ್ಮ ಆದಾಯದ ಚಾರ್ಟ್ ಒಮ್ಮೆ ಗಮನಿಸೋಣ. ತುಲಾರಾಶಿಯವರದ್ದು ಆದಾಯ 5, ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3 ಇರುತ್ತೆ. ಪ್ರೀತಿಯ ಬಂಧುಗಳೇ, ತುಲಾರಾಶಿಯವರು ಅದೇ ಕೋಪ ಸ್ವಲ್ಪ, ಆಮೇಲೆ ಮಾಡುವಂಥ ವ್ಯವಹಾರ ಚಾಣಾಕ್ಷತನದಿಂದ ಮಾಡ್ತಾ ಬಂದಿದೆ. ಆದರೆ ಅದು ನಮ್ಗೆ ಗೊತ್ತಿಲ್ಲ. ಒಂದೊಂದ್ಸಲ ಏನೇನೋ ಮಾತಾಡಲಿಕ್ಕೆ ಹೊರಡ್ತೀವಿ, ಆ ಮಾತಲ್ಲಿ ಕಡಿವಾಣ ಹಾಕೋದು ಯಾರದಂದರೆ ನಿಮ್ಮ ರಾಶಿಗೆ ಶ್ರೀಶೈಲ ಮಲ್ಲಿಕಾರ್ಜುನ. ಒಮ್ಮೆ ನೀವು ವರ್ಷದಲ್ಲಿ ಏನು ಟೈಮ್ ಇದೆ ನಿಮಗೆ, ನಿಧಾನಕ್ಕಾದರೂ ಕೂಡ ಹೋಗಿ ಬನ್ನಿ. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ 10 ಸಲ ಯೋಚನೆ ಮಾಡಿ. ನೀವೇನಾದರೂ ಧಾರಣೆ ಮಾಡಲಿಕ್ಕೆ ಹೊರಟ್ರೆ ಸರ್ಟಿಫೈ ಇರತಕ್ಕಂಥ ಸ್ಟೋನ್ಸನ್ನು ಮಧ್ಯದ ಬೆರಳಿಗೆ, ಅಂದರೆ ನೀಲ ವಜ್ರ 2 ಸ್ಟೋನ್, ಆ 2 ಹರಳುಗಳು ಒಂದೇ ಉಂಗುರದಲ್ಲಿ ಬೆಳ್ಳಿಯಲ್ಲಾಗಲಿ ಅಥವಾ ವೈಟ್ ಗೋಲ್ಡ್ ಅಂದರೆ ಪ್ಲಾಟಿನಮಲ್ಲಿ ಧರಿಸುವಂಥ ಪ್ರಯತ್ನವನ್ನು, ಕಿರು ಬೆರಳಿಗೆ ನೀವು ಹಾಕೋದು ಪಚ್ಚೆ ಗ್ರೀನ್ ಕಲರ್ ಬರುತ್ತಲ್ಲ, ಆ ಪಚ್ಚೆ ಧಾರಣೆ ಅಂದರೆ ಎಮರಾಲ್ಡ್ ಸ್ಟೋನ್, ಸಿಲ್ವರ್ ಆರ್ ವೈಟ್ ಗೋಲ್ಡಲ್ಲಿ ನೀವು ಹಾಕುವಂಥದ್ದನ್ನು ಮಾಡಿಕೊಳ್ಳಿ. ಪ್ಲಾಟಿನಮಲ್ಲಿ ಅಂದರೆ 2 ಸ್ಟೋನ್ 1 ರಿಂಗ್, ಅಂದರೆ 3 ಹರಳುಗಳು 2 ರಿಂಗ್ ಬರುವಂಥದ್ದು. ತುಲಾರಾಶಿಯವರು ಇದನ್ನು ಮಾಡ್ಕೊಳ್ತಂದ್ರೆ ಪಾಪ್ಯುಲಾರಿಟಿ, ಹೆಸರನ್ನು ಗಳಿಸ್ತೀರಿ, ಹಣ ಮಾಡ್ತೀರಿ. ಅದರ ಜೊತೆಗೆ ಅಧಿಕಾರ ನಿಮ್ಮ ವಶವಾಗುವುದು ಈ ವರ್ಷ ಕಟ್ಟಿಟ್ಟ ಬುತ್ತಿ. ಖಂಡಿತ ಗುರುಗಳೇ, ತುಲಾರಾಶಿಯವ್ರಿಗೆ ಈ ಒಂದು ಹೊಸ ವರ್ಷ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಗುರುಬಲ ಇದೆಯಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತಾರೆ. ಗುರುಬಲ ಖಂಡಿತವಾಗ್ಲೂ ಇದೆ, ಆದರೆ ವಾಹನದಿಂದ ಅವರು ಎಚ್ಚರವಾಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನೊಂದು ಡಾಮಿನೇಟಿಂಗ್ ಮಾಡುವಂಥ ನೇಚರ್ ಖಂಡಿತವಾಗ್ಲೂ ಇರಬಾರ್ದು. ವಿದೇಶ ಪ್ರಯಾಣ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಶತ್ರುಕಾಟ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, 2 50-50 ಇದೆ. ಇನ್ನು ಒಂದು ಶ್ರೀಶೈಲದಲ್ಲಿ ದರ್ಶನ ಪಡ್ಕೊಳ್ಳುವಂಥದ್ದು ಬಹಳ ಸೂಕ್ತ. ವಿಶೇಷವಾಗಿ ಯಾವ ರತ್ನದ ಧಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.